ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ತುಂಬ ಚಳಿ ಇದೆ ಹೊರಗೆ. ಬೆಟ್ಟ ಹತ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ನಮ್ಮ ಜೊತೆಗೆ ಇನ್ನೊಬ್ರು ಚೈನೀಸ್ ಕೂಡ ಜಾಯಿನ್ ಆಗ್ತಿದ್ದಾರೆ. ಇವಾಗ ಬೆಟ್ಟ ಹತ್ತಾನೆ. ಸೊ ಇದರದೊಂದು ಚಿಕ್ಕ ವಿಡಿಯೋ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಈಗ ಬೆಟ್ಟದ ಹತ್ರ ಬಂದು ರೀಚ್ ಆದ್ವಿ. ಇದು ನಾವಿರೋ ಸಿಟಿನಲ್ಲೇ ಇರುವಂಥ ಒಂದು ಬೆಟ್ಟ. ಬೆಟ್ಟದ ಬಿಗಿನಿಂಗ್ ಸುತ್ತಮುತ್ತ ಎಲ್ಲ ಸ್ವಲ್ಪ ಬ್ಯಾಂಬೂ ಟ್ರೀಸ್ ಇದೆ. ಚೈನಾದಲ್ಲಿ ನಾನು ಫಸ್ಟ್ ಟೈಮ್ ಒಂದು ಬೆಟ್ಟ ಅಂತ ಹತ್ತುತ್ತಾ ಇರೋದು ಇವತ್ತು. ಇವಾಗಲೇ ಸ್ವಲ್ಪ ಸ್ಟೆಪ್ಸ್ ಎಲ್ಲ ಡೊಂಕ ಪಿಂಕ್ ಇರೋದ್ರಿಂದ ಹಂಗೆ ಇಳಿಯುತ್ತೆ ಆ ಸೈಡ್ಗೆ ಹಳ್ಳಕ್ಕೆ. ಸ್ವಲ್ಪ ಡೌನ್ ಇದೆ, ಆ ಕಡೆಗೆ ಹಿಂಗೆ ಫುಲ್ ಮಾಡ್ದಂಗೆ ಅನಿಸುತ್ತೆ. ನಾನು ಫಸ್ಟ್ ಟೈಮ್ ಈ ಥರ ಮೆಟ್ಲಲ್ಲಿ ಬೆಟ್ಟ ಹತ್ತುತ್ತಾ ಇರೋದು. ತುಂಬ ಹೈಟ್ ಇದೆ, ತುಂಬ ಸ್ಲೋಪ್ ಥರ ಅನ್ನಿಸ್ತಿದೆ, ಜಾರೋ ಥರ. ಈಗ ನಾವು ಒಂದು ಲೆವೆಲಲ್ಲಿ ಬೆಟ್ಟನ ಹತ್ತಾಯಿತು ಅಂತಂದರೆ ಮೆಟ್ಲು ಮೂಲಕ ನಾವು ಬೆಟ್ಟನ ಹತ್ತಿದ್ದೀವಿ. ಈಗ ರಸ್ತೆ ಮೂಲಕ ನಾವು ಇನ್ನೊಂದು ಬದಿಗೆ ಹೋಗಿ ರೀಚ್ ಆಗಬೇಕು. ಅಲ್ಲೆಲ್ಲ ರೆಸ್ಟ್ ಮಾಡೋಕ್ಕೆ ಚೇರ್ಸ್ ಎಲ್ಲ ಹಾಕಿದ್ದಾರೆ. ಕೂತ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿ ಮುಂದೆ ಮತ್ತೆ ನಡ್ಕೊಂಡು ಹೋಗ್ಬೋದು. ರೋಡ್ ರೀಚ್ ಆಗಿದ್ದೀವಿ. ಅಲ್ಲಿ ಕಾಣಿಸ್ತಿದೆಯಲ್ಲ ಒಂದು, ಅಲ್ಲಿಗೆ ಹೋಗ್ಬೇಕು ನಾವು. ಟವರ್ ಹತ್ರ ಹೋಗ್ಬೇಕಾ? ಹೌದಾ? ದೊಡ್ಡ ಕಾಡಿಗೆ ಹೋಗ್ಬೇಕಾ? ನಮ್ಮ ಪಾಪು ಅಂತೂ ಫುಲ್ ಎನರ್ಜೆಟಿಕ್ ಆಗಿ ಖುಷಿಯಾಗಿದ್ದಾನೆ. ಮಕ್ಕಳೆಲ್ಲರೂ 2-3 ಬಟ್ಟೆನ ಈ ಥರ ಹತ್ತುತ್ತಾರೆ. ನನಗಂತೂ ಆಲ್ರೆಡಿ ಟಯರ್ಡ್ ಆಗಿಬಿಟ್ಟಿದೆ. ಈ ಥರ ಶನಿವಾರ ಭಾನುವಾರ ಬಂತು ಅಂದರೆ ಚೈನೀಸ್ ಈ ಥರ ಬೆಟ್ಟಗಳಲ್ಲಿ ಬೆಳಗಿನ ಜಾವ ಬಂದು ವಾಕಿಂಗ್ ಮಾಡಿಕೊಂಡು ಮತ್ತೆ ಇಳಿತಾರೆ ಅಂತ ಕೇಳ್ಪಟ್ಟೆ. ಸೇಮ್ ನಮ್ಮ ಚಾಮುಂಡಿ ಬೆಟ್ಟ ಹತ್ತಿ ಇಳಿತೀವಲ್ಲ, ಸೊ ಅದೇ ಥರನೇ. ನನಗಂತೂ ಫುಲ್ ಸುಸ್ತಾಗೋಯ್ತು, ಕೂತ್ಕೊಂಡ್ಬಿಟ್ಟಿದ್ದೀನಿ. ಯಾಕಂದರೆ ಅಷ್ಟು ಕೆಳಗಡೆಯಿಂದ ಬಂದಿದ್ದೀನಿ. ಆಲ್ರೆಡಿ ಈ ಲೆವೆಲಿಗೆ ಬಂದಿದ್ದೀವಿ. ಈಗ ನಾವು ತುಂಬ ಹೈಟ್ ಇದೆ ಬೆಟ್ಟ. ಆಮೇಲೆ ನಮ್ಮ ಚಾಮುಂಡಿ ಬೆಟ್ಟದ ಮೆಟ್ಲುಗಳ ಥರ ಒಂಥರ ಸ್ಟ್ರೈಟ್ ಆಗಿಲ್ಲ ಸ್ಟೆಪ್ಸು, ಕ್ರಾಸ್ ಇದೆ. ರೈಟ್ ಟರ್ನ್, ಲೆಫ್ಟ್ ಟರ್ನ್ ಅಂತ ಉದ್ದ ಚಿಕ್ಕದು ಮೆಟ್ಲು, ದೊಡ್ಡ ಮೆಟ್ಲು, ಕ್ರಾಸು. ಅದೇನಾಗುತ್ತೆ ಅಂದರೆ ಕ್ರಾಸ್ ಮಾಡಿದಾಗ ನಾನು ಸ್ವಲ್ಪ ವೇಟ್ ಜಾಸ್ತಿ ಇರೋದ್ರಿಂದ ಈ ಕಡೆಗೆ ಫುಲ್ ಮಾಡುತ್ತೆ ಕೆಳಗಡೆಗೆ. ನೋಡ್ಬೋದು ಮೆಟ್ಲು ಯಾವ ಥರ ಇದೆ ಅಂತ. ಫುಲ್ ಈ ಥರ ಡೌನಿಗೆ ಹೋಗ್ಬೇಕು. ಹಿಂಗೆ ಮೆಟ್ಲುಗಳು ಈ ಥರ ಇದೆ. ಇಲ್ಲಿ ಸ್ವಲ್ಪ ಗ್ಯಾಪು. ಈ ಗ್ಯಾಪ್ ಅಂದಾಗ ಈ ಕಡೆ ಎಳ್ದಂಗೆ ಆಗ್ಬಿಡುತ್ತೆ. ನಾನು ಅದಕ್ಕೆ ಸ್ವಲ್ಪ ಕೂತು ರೆಸ್ಟ್ ಮಾಡ್ತಿದ್ದೀನಿ. ಈ ರೋಡಿಂದನೂ ಹೋಗ್ಬೋದು, ಬಟ್ ಇಲ್ಲಿ ನಂಗೆ ಸ್ಕಿಡ್ ಆಗುತ್ತೆ ಅಂತ ಭಯ. ಪಾಪು, ನನ್ನ ಹಸ್ಬೆಂಡ್ ಮತ್ತು ಚೈನೀಸ್ ಅವರೆಲ್ಲ ಹತ್ತಿದ್ದಾರೆ. ನನ್ನ ಹಸ್ಬೆಂಡ್ ನನಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ ಅಲ್ಲೇ ನಿಂತ್ಕೊಂಡು. ನಾನು ಸುಸ್ತಾಗಿ ಬಿದ್ದೋದ್ರೆ ಅಂತ ಭಯ ಅವ್ರಿಗೆ. ಬಟ್ ಸ್ವಲ್ಪ ನನಗೆ ಇದು ಫಸ್ಟ್ ಟೈಮ್. ಅಂದರೆ ಈ ಥರ ಬೆಟ್ಟ ಎಲ್ಲ ಮುಂಚೆ ಹತ್ತಿದ್ದೆ. ನಮ್ಮ ಪಾಪು ಹುಟ್ಟಿದ ಮೇಲೆ ಇದೆ ಫಸ್ಟ್ ಟೈಮ್. ಸ್ವಲ್ಪ ನನ್ನದು ವೆಯ್ಟ್ ಲಾಸ್ ಆಗದೆ ಇರೋದ್ರಿಂದ ಸ್ವಲ್ಪ ಸುಸ್ತು ಸಡನ್ನಾಗಿ ಅನ್ನಿಸ್ತು. ಸೊ ಅದಕ್ಕೆ ತುಂಬ ಸುಸ್ತಾಗ್ತಿರುವಾಗ ಯಾವುದೇ ಕೆಲಸನ ಮಾಡೋಕ್ಕೆ ಹೋಗಬಾರ್ದು. ವೆದರ್ ಇಟ್ಸ್ ಮನೆ ಕೆಲಸ ಆಗಿರ್ಬೋದು, ಆಫೀಸ್ ಕೆಲಸ ಆಗಿರ್ಬೋದು, ಅಥವಾ ಹೊರಗಡೆ ಓಡಾಡೋ ಕೆಲಸ ಆಗಿರ್ಬೋದು, ನಮಗಿಂತನೂ ಯಾವುದು ಇಂಪಾರ್ಟೆಂಟ್ ಅಲ್ಲ. ಯಾವುದೇ ಕೆಲಸ ಬಿದ್ದಿರೋ ನಮ್ಗೆ ಸುಸ್ತಾಗ್ತಿದೆ ಅಂತಂದರೆ ಆಮೇಲೆ ಮಾಡ್ಕೋಬೋದು. ಸೊ ನಾನು ಬೆಟ್ಟ ಹತ್ತೋದಕ್ಕೂ ಹಂಗೆ ಮಾಡ್ತಾಯಿದ್ದೀನಿ. ಸುಸ್ತಾಗ್ತಿದೆ, ವೇಟ್ ಮಾಡಿಬಿಟ್ಟು ಆಮೇಲೆ ಹತ್ತುತ್ತೀನಿ. ಕಡ್ಡಿನ 6 ಜನ ಚೈನೀಸು ಅವ್ರು ಕಡ್ಡಿಗಳನ್ನ ಹಿಡ್ಕೊಂಡು ಹತ್ತುತ್ತಾ ಇದ್ದಾರೆ. ನಾನು ಆ ಥರ ಕಡ್ಡಿ ಹಿಡ್ಕೊಂಡು ಹತ್ತಬೇಕಾಗಿತ್ತು. ಯಾಕಾದರೂ ಬಂದು ಅಂತ ಅನ್ನಿಸ್ತಿದೆ ಇವಾಗ. ಹೋಗುವಾಗ ಒಂದು ಬಸ್ ಇತ್ತು, ಆ ಥರ ಬಸ್ಸಲ್ಲಿ ಹೋಗ್ಬಿಡ್ಬೇಕಾಗಿತ್ತು. ಫುಲ್ಲು ಸುಸ್ತಾಗ್ತಿದೆ ನನಗಂತೂ. ನನ್ನ ಹಸ್ಬೆಂಡ್ ನನಗೆ ಕಾಲ್ ಮುರ್ಕೊಡ್ತಾ ಇದ್ದಾರೆ. ಟ್ರಕ್ಕಿಂಗಿಗೆ ಕಾಲ್ ಇಟ್ಕೊಂಡು ಹೋಗ್ತಾರಲ್ಲ ಆ ಥರ. ಹಾಗೆ ಹತ್ತುತ್ತೀನಿ, ಬನ್ನಿ ವರ್ಷಿ, ಬೇಡ ಪರವಾಗಿಲ್ಲ. ಅಷ್ಟು ಕೆಳಗಿಂದ ಹತ್ತಿದ್ದೀನಿ ನಾನು. ಎಷ್ಟು ಕೆಳಗೆ ಅಂದರೆ ಅಲ್ಲೊಂದು ಅಪೋಸಿಟ್ ಬೆಟ್ಟ ಕಾಣಿಸ್ತಿದೆ ನೋಡಿ. ಇನ್ನೂ ಅರ್ಧ ಗಂಟೆ ಹತ್ಬೇಕಂತೆ ಬೆಟ್ಟ. ಅರ್ಧ ಗಂಟೆ ಮೇಲೆ ಹತ್ಬೇಕಂತೆ. ಏನಕ್ಕಾದರೂ ಬಂದು ಅಂತ ಫೀಲ್ ಆಗ್ತಿದೆ ನನಗಂತೂ. ಇನ್ನಲ್ಲೂ ಸ್ವೆಟ್ ಆಗ್ತಾ ಇದ್ದೀವಿ. ಆಲ್ಮೋಸ್ಟ್ 0 ಇದೆ ಇವತ್ತು. ಫೀಲ್ಸ್ ಲೈಕ್ 0 ಇದೆ. ಇಷ್ಟು ಚಳಿಲೂ ತುಂಬ ಸುಸ್ತಾಗ್ತಿದೆ, ಸ್ವೆಟ್ ಆಗ್ತಿದ್ದೀನಿ ನಾನು ಮೆಟ್ಲತ್ತಿ ಹತ್ತಿ. ಹಸ್ಬೆಂಡ್ ನನಗೊಂದು ಕಡ್ಡಿ ಕೊಟ್ಟಿದ್ದಾರೆ, ಹತ್ಕೊಂಡು ಬಾ ಅಂತ. ಹಿಡ್ಕೊಂಡು ಹತ್ಕೊಂಡು ಬಾ ಅಂತ. ಇಲ್ಲ ಸುಮಾರು ಜನ. ಹೌದಾ? ಓಕೆ, ಸೈಡಿಂದ ಬಾ. ಸುಮಾರು ಜನ ಕಡ್ಡಿ ಹಿಡ್ಕೊಂಡು ಹತ್ತುತ್ತಾರೆ. ಮತ್ತು ಟ್ರಕ್ಕಿಂಗಿದೆ ಸ್ಟಿಕ್ಸ್ ಬರುತ್ತಲ್ಲ, ಆ ಥರ ಹಿಡ್ಕೊಂಡು ಹತ್ತುತ್ತಾರೆ. ನೋಡಿ ಅವ್ರು ಹಿಡ್ಕೊಂಡಿದ್ದಾರೆ ಅಲ್ಲಿ ಆ ಥರ ಕೋಲ್ನ ಹಿಡ್ಕೊಂಡು ಹತ್ತುತ್ತಾರೆ. ನಮಗಿದೆಲ್ಲ ಏನೂ ಗೊತ್ತಿಲ್ಲ, ಫಸ್ಟ್ ಟೈಮು.
ನಮ್ಮ ಪಾಪು ಅಂತೂ ಫುಲ್ಲು ಸ್ಪೀಡಾಗಿ ಓಡ್ತಾನೆ. ಅವನಿಂದನೇ ನನಗೆ ಅರ್ಧ ಸುಸ್ತಾಗಿದ್ದು ಹೇಳ್ಬೇಕಂದ್ರೆ. ಒಳ್ಳೆ ಬುದ್ಧಿ ಸ್ಮಾಂಗ್ಗಳು ಬೆಟ್ಟ ಹತ್ತಾರಲ್ಲ, ಹಂಗೆ ಸಪೋರ್ಟ್ ಹಿಡ್ಕೊಂಡು ಹತ್ತಾ ಇದ್ದೀನಿ. ನನಗೆ ಅರ್ಧ ಸುಸ್ತಾಗ್ತಿರೋದೇ ಇವಂಗೆ. ಬಿಗಿನಿಂಗ್ ತುಂಬ ಕಿಂಚಿಸ್ಬಿಟ್ಟ ನನ್ನ ಕೈಲಿ, ಅದಕ್ಕೆ ಅರ್ಧ ಅದೇ ಸುಸ್ತಾಗ್ಬಿಟ್ಟಿಲ್ಲ. ನಾನು ಇಷ್ಟೊಂದೆಲ್ಲ ಸುಸ್ತೆಲ್ಲ ಆಗೋಳೆ ಅಲ್ಲ. ಎಷ್ಟು ಹೈಟಲ್ಲಿ ಇದ್ದೀವಿ ಅಂದರೆ, ನಾನು ಅಲ್ಲಿ ಫುಲ್ ಟಾಪ್ ಹೋದ್ಮೇಲೆ ವಿಡಿಯೋ ಮಾಡ್ತೀನಿ ಎಷ್ಟು ಹೈಟಲ್ಲಿ ಇದ್ದೀವಿ ಅಂತ. ಇನ್ನೇನೋ ರೀಚ್ ಆದ್ವಿ ನಾವು, ಅಲ್ಲೇ ಅಲ್ಲೋದ್ರೆ ರೀಚ್ ಆದ್ವಿ. ನನ್ನ ಮುಂದೆನೂ ಕಡ್ಡಿ ಹಿಡ್ಕೊಂಡು ಹೋಗ್ತಿದ್ದಾರೆ. ಏನಂದರೆ ಅವರು ಫಾರ್ಮಲ್ ಕಡ್ಡಿ ಹಿಡ್ಕೊಂಡು ಹೋಗ್ತಿದ್ದಾರೆ ಸ್ಟಿಕ್ಕು. ನಾನು ಇಲ್ಲೇ ಮರದಲ್ಲಿ ಕಿತ್ಕೊಂಡು ಕಡ್ಡಿ ಹಿಡ್ಕೊಂಡು ಹೋಗ್ತಾ ಇದ್ದೀನಿ. ಇನ್ನೇನು ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ. ಈ ಬೆಟ್ಟದ ಮೇಲೆ ನಿಂತ್ರೆ ಇಡೀ ಸಿಟಿ ಕಾಣಿಸುತ್ತಂತೆ. ಸ್ವಲ್ಪ ಮುಂದೆ ಹೋಗಬೇಕು. ಅದೇ ಎಷ್ಟು ದೊಡ್ಡ ಹಾಳ ಇದೆ ಅಂದರೆ, ಅಲ್ಲಿ ನೋಡಿ ಎಷ್ಟು ದೊಡ್ಡ ಹಾಳ ಇದೆ, ಇಡೀ ಸಿಟಿನೇ ಕಾಣಿಸುತ್ತೆ. ಆದ್ಮೇಲೆ ವಾಕಿಂಗ್ ಎಲ್ಲ ಮಾಡಕ್ಕೆ ಬರ್ತಾರಲ್ಲ ಅರ್ಲಿ ಮಾರ್ನಿಂಗ್, ಸೊ ಅವ್ರಿಗೆಲ್ಲ ಇಲ್ಲಿ ಎಕ್ಸಸೈಸ್ ಮಾಡೋದಕ್ಕೆಲ್ಲ ಈ ಥರ ವ್ಯವಸ್ಥೆ ಮಾಡಿಟ್ಟಿದ್ದಾರೆ. ಸೊ ವಾಕಿಂಗ್ ಪ್ಲಸ್ ಎಕ್ಸಸೈಸ್ ಎಲ್ಲ ಮಾಡ್ಕೊಂಡು ಬೆಟ್ಟ ಎಳಿಬೋದು. ಬಟ್ ಒಂದ್ಸತಿಗೆ ಸುಸ್ತಾಗೋಯ್ತು, ಬೆಟ್ಟ ಹತ್ತ ಕೆಲಸನೇ ಬೇಡ. ಬರೀ ಮನುಷ್ಯರಲ್ಲ, ಅವ್ರ ಜೊತೆ ಅವ್ರ ನಾಯಿ ಮರಿಗಳು ಬೆಟ್ಟನೆಲ್ಲ ಕರ್ಕೊಂಡು ಬರ್ತಾರೆ. ನಿಂದೆ ಒಂದು ನಾಯಿ ಮರಿ ಹೋಗ್ತಾ ಇದೆ ನೋಡ್ಬೋದು. ನಾಯಿ ಮರಿ ಅಲ್ಲ, ದೊಡ್ಡ ನಾಯಿ. ಪಾಪಗೆ ಒಂಚೂರು ಸುಸ್ತಾಗಲಿಲ್ಲ. ಅಲ್ಲಿ ನಡ್ಕೊಂಡು ಬಂದಿದ್ದಾಯಿತು, ಒಂದು ನಿಮಿಷನೂ ರೆಸ್ಟ್ ತೊಗೊಂಡಿಲ್ಲ. ಇಲ್ಲಿ ಬಂದು ಎಕ್ಸಸೈಸ್ ಮಾಡ್ತಿದ್ದಾನೆ. ಸುಸ್ತಾಗ್ತಿಲ್ವಾ ಚಿನ್ನಿ ನಿನಗೆ? ಆಗ್ತಿಲ್ವಾ? ಬೆಟ್ಟದ ಟಾಪಿಗೆ ಬಂದಿದ್ದೀವಿ. ಇಲ್ಲೊಂದು ಶಾಪ್ ಇದೆ, ಇಲ್ಲಿ ನಾನ್ ವೆಜ್ ಮತ್ತು ನೂಡಲ್ಸ್, ಪಿಜ್ಜಾ ಎಲ್ಲ ಸಿಗುತ್ತೆ. ನಾವು ಐಸ್ ಕ್ರೀಮ್ ಎಲ್ಲ ಸಿಗುತ್ತೆ, ಜ್ಯೂಸ್ ಐಸ್ ಕ್ರೀಮ್ ಎಲ್ಲ. ನಾವು ಐಸ್ ಕ್ರೀಮ್ ತೊಗೊಂಡ್ವಿ. ಅಲ್ಲಿ ತುಂಬ ಬೆಕ್ಕಗಳಿದೆ ಈ ಬೆಟ್ಟದಲ್ಲಿ. ಬೆಟ್ಟದ ಮೇಲೆ ನಿಂತು ನಾವಿರೋ ಸಿಟಿನ ನೋಡ್ತಾ ಇದ್ದಾರೆ ಎಲ್ಲರೂ. ಈ ಕಡೆಯಿಂದ ನೋಡ್ಬೋದು ಕ್ಲೀನಾಗಿ. ಈಗ ಈ ವೆಹಿಕಲಲ್ಲಿ ಕೆಳಗಡೆ ಹೋಗ್ತಾ ಇದ್ದೀವಿ. ಈ ಥರ ಮಾಮೂಲಿ ನಮ್ಮ ಕಡೆ ಝೂ ಅಲ್ಲೆಲ್ಲ ಯಾವ ಥರ ಇರುತ್ತೋ ವೆಹಿಕಲ್ ಆ ಥರ ಇದೆ. ನಾವು ಹಿಂದೆ ಕುತ್ಕೊಂಡು ಹೋಗ್ತೀವಿ ನಾವು 3 ಜನ. ಅಡಿ ಒಳಗಡೆ ಸೀಟ್ ಬೆಲ್ಟ್ ಕೂಡ ಕೊಟ್ಟಿದ್ದಾರೆ, ಎಲ್ಲರೂ ಸೀಟ್ ಬೆಲ್ಟ್ ಹಾಕೊಂಡು ಕೂತ್ಕೊಳ್ಳೋಕ್ಕೆ. ಐಸ್ ಕ್ರೀಮ್ ಅಂತೂ ಕರೆಕ್ಟಾನೇ ಇಲ್ಲ, ಯಾಕೆ ಅಂದರೆ ತುಂಬ ಚಳಿ ಇದೆ, ಅದಕ್ಕೆ ಐಸ್ ಕ್ರೀಮ್ ಕರೆಕ್ಟಾನೇ ಇಲ್ಲ. ಅವಾಗಿಂದ ಹಂಗೆ ಹಿಡ್ಕೊಂಡಿದ್ದೀನಿ, 1/4 ಗಂಟೆಯಿಂದ ಹಾಗೆ ಇದೆ. ಒಂಚೂರು ಕರೆಕ್ಟಿಲ್ಲ, ಅಥವಾ ಐಸ್ ಕ್ರೀಮ್ ಕೆಳಗಡೆ ಸುರಿತಾ ಇಲ್ಲ, ಏನೂ ಇಲ್ಲ, ಹಾಗೆ ಇದೆ ಚಳಿಗೆ. ನನ್ನ ಹಸ್ಬೆಂಡ್ ಬೇಡ ಬೇಡ ಅಂದ್ಬಿಟ್ಟು ಐಸ್ ಕ್ರೀಮ್ ತಿಂತಾ ಇದ್ದಾರೆ ಇವಾಗ. ಅಷ್ಟೇ ಬೇಡ ಅಂದ್ರಲ್ವ, ಏನಕ್ಕೆ ತಿಂತಾ ಇದ್ದೀರಾ ಐಸ್ ಕ್ರೀಮ್? ಮಿಕ್ಸ್ಡ್ ಡ್ರೈ ಅಂತ ತಿಂತಾ ಇದ್ದೀರಾ? ಇಲ್ಲೆಲ್ಲ ಏನು ಡ್ರೈನೇಜ್ ತರ ಕಾಣಿಸ್ತಿದೆ. ಇದು ಮಳೆಗಾಲದಲ್ಲಿ ತುಂಬಾ ಮಳೆ ಬಂದಾಗ ಅದೇನ್ ಜರಿ ತರ ಬೀಳುತ್ತೋ ಅದೆಲ್ಲ ಇಲ್ಲಿಗೆ ಬಂದು ಮೋರಿ ಒಳಗಿಂದ ನೋಡಿ ಈ ತರದಿಂದ ಸೈಡಿಗೆ ಹೋಗುತ್ತೆ. ಅದು ವಾಟರ್ ಏನು ಹೇಳ್ತಾರೆ, ಅದಕ್ಕೆ ನೀರನ್ನ ಶೇಖರಣೆ ಮಾಡಿ ಇಟ್ಕೊಳ್ಳೋಕೆ ಒಂದು ಜಾಗ ಇದೆ ಕೆಳಗಡೆ ಅವ್ರಿಗೆ. ಸೊ ಇದು ಈ ನೀರೆಲ್ಲ ಹೋಗಿ ಅಲ್ಲಿ ನಿಂತ್ಕೊಳ್ಳುತ್ತೆ, ಮಳೆ ನೀರು. ಸೊ ಈ ನೀರು ಕೂಡ ವೇಸ್ಟ್ ಆಗಲ್ಲ. ಇಲ್ಲಿ ಮಳೆ ಬರೋ ನೀರು ಕೂಡ ಅವರು ಶೇಖರಿಸಿ ಅವ್ರು ರೋಡ್ ಕ್ಲೀನ್ ಮಾಡ್ಕೊಳ್ಳೋಕ್ಕೋ ಅಥವಾ ಎಲ್ಲಿ ಪ್ಲಾಂಟ್ಸ್ಗಳೆಲ್ಲ ಹಾಕಿದಾರಲ್ಲ ಅದಕ್ಕೆಲ್ಲ ನೀರು ಹಾಕೋದಕ್ಕೆ ಆ ಮೂಲಕ ಅದಕ್ಕೆಲ್ಲ ಯೂಸ್ ಮಾಡ್ಕೊಳ್ತಾರೆ. ಇಲ್ಲಾಂದರೆ ಅದನ್ನು ರೀಸೈಕಲ್ ಮಾಡಿ ಕುಡಿಯೋಕ್ಕೆ ಯೂಸ್ ಮಾಡ್ತಾರೆ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವಾ, ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಈ ಥರ ಚೈನಾದ ಹೊಸ ವಿಡಿಯೋಸ್ಗಳನ್ನ ಎಂಜಾಯ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಚೈನಾದ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.